ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಅಡುಗೆಗೆ ಸ್ವಾಗತ. ನಾನು ಇವತ್ತು ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಹಾಕಿ ಒಂದು ಪಲಾವ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಬೌಲ್ನಷ್ಟು ಬಾಸುಮತಿ ಅಕ್ಕಿಯನ್ನು ತೆಗೆದುಕೊಂಡು ನೀರು ಹಾಕಿ ಚೆನ್ನಾಗಿ 2 ಸಲ ತೊಳೆದಿಟ್ಕೊಳ್ಳಿ. ನಂತರ ಅದು ಮುಳುಗುವಷ್ಟು ನೀರು ಹಾಕಿ ಅರ್ಧ ಗಂಟೆ ನೆನೆಯಲು ಬಿಡಿ. ಈಗ ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಅದರೊಳಗೆ 3 ಹಸಿಮೆಣಸಿನಕಾಯಿ, 1 ಇಂಚಷ್ಟು ಹಸಿ ಶುಂಠಿ, ಅರ್ಧ ಕಪ್ ತೆಂಗಿನಕಾಯಿ ತುರಿನ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಮಸಾಲೆ ಪದಾರ್ಥಗಳನ್ನು ಎತ್ತಿಟ್ಕೊಂಡಿದ್ದೀನಿ. 1 ಚಮಚ ಸೋಂಪು ಕಾಳು, ಸ್ವಲ್ಪ ಜಾವಿತ್ರಿ, 8 ಲವಂಗ, 2 ಬೇಲೇಪು, 6 ಏಲಕ್ಕಿ, 3 ಅನಾನಸ್ ಹೂವು, 2 ಕಪ್ಪು ಏಲಕ್ಕಿ. ಇದು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ದಿದ್ರೂ ನಡೆಯುತ್ತೆ. ಒಂದು ಕುಕ್ಕರನ್ನು ಒಲೆ ಮೇಲಿಟ್ಟು 3 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ದೊಡ್ಡ ಚಮಚ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ತುಪ್ಪ 2 ಬಿಸಿ ಆದಮೇಲೆ ಮೊದಲೇನೆ ಎತ್ತಿಟ್ಟುಕೊಂಡಿರೋ ಮಸಾಲೆ ಪದಾರ್ಥಗಳನ್ನು ಒಂದೊಂದೇ ಹಾಕಿ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದಾದ್ಮೇಲೆ 1 ಕಪ್ನಷ್ಟು ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈರುಳ್ಳಿ ಬೆಂದಾದ್ಮೇಲೆ 2 ಕಟ್ ಮಾಡಿ ಇಟ್ಕೊಂಡಿರೋ ನುಗ್ಗೆಕಾಯಿ, 1 ಕ್ಯಾರೆಟು, 1 ಆಲೂಗಡ್ಡೆ, ಅರ್ಧ ಕಪ್ನಷ್ಟು ಅವರೆಕಾಳು ಬದಲಾಗಿ ನೀವು ಬಟಾಣಿ ಕಾಳು ಹಾಕ್ಕೋಬೋದು. ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ 1 ಬೌಲ್ನಷ್ಟು ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ಳಿ. ನುಗ್ಗೆ ಸೊಪ್ಪಿನ ಜೊತೆಗೆ ಬೇಕಿದ್ರೆ ಮೆಂತ್ಯ ಸೊಪ್ಪು ಹಾಕ್ಬೋದು. ಚಿಟಿಗೆ ಅರಿಶಿನ ಪುಡಿನೂ ಹಾಕ್ಕೊಳ್ಳಿ. ನಂತರ ಒಂದು ಹೆಚ್ಚಿಟ್ಕೊಂಡಿರೋ ಟೊಮೆಟೊನು ಹಾಕಿ ಎಲ್ಲ ತರಕಾರಿಗಳು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮೊದಲೇ ರುಬ್ಬಿಟ್ಟಿರೋ ಮಸಾಲೆನೂ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ನಂತರ 1.5 ಕಪ್ನಷ್ಟು ನೀರು ಹಾಕಿ. ಒಂದು ಅಕ್ಕಿಗೆ 1.5 ಕಪ್ ನೀರು ಸಾಕು. ತರಕಾರಿ ಕೂಡ ನೀರು ಬಿಡೋದ್ರಿಂದ ಬಾಸುಮತಿ ಅಕ್ಕಿಗೆ ಜಾಸ್ತಿ ನೀರು ಬೇಕಾಗಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ಒಂದು ಮುಚ್ಚಳನ ಮುಚ್ಚಿಟ್ಟು ನೀರು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ತಾ ಇರಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆದಮೇಲೆ ಮುಂಚೆನೇ ತೊಳೆದು ನೆನೆಸಿಟ್ಕೊಂಡಿರೋ ಬಾಸುಮತಿ ಅಕ್ಕಿನ ಕುದೀತಾ ಇರೋ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಹಾಕಿ ಮುಚ್ಚಿಡಿ. ಆದರೆ ಅದಕ್ಕೆ ಸೀಟಿ ಹಾಕಬೇಡಿ. ಸೀಟಿ ಹಾಕೋದ್ರಿಂದ ಕುಕ್ಕರ್ ಕೂಗೋದ್ರಿಂದ ಅನ್ನ ತುಂಬ ಮೆತ್ತಗಾಗುತ್ತೆ. ಹಾಗಾಗಿ ಕುಕ್ಕರ್ ಲಿಡ್ ಮಾತ್ರನೇ ಹಾಕಿ ಒಂದು 5 ನಿಮಿಷ ಬೇಯಿಸಿ. ನೀರು ಇಂಗಿದ ನಂತರ ಕುಕ್ಕರಿನ ಲಿಡ್ಡನ್ನು ಮುಚ್ಚಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಿ. ಈಗ ಕುಕ್ಕರಿಗೆ ಸೀಟಿನ ಹಾಕಿ 1 ಗಂಟೆ ಹಾಗೆ ಬಿಟ್ಬಿಡಿ. ಮೊದಲೇ 50% ಪಲಾವಲ್ಲಿ ಬೆಂದಿರುತ್ತೆ. ಇನ್ನು 50% ಈ ಸ್ಟೀಮಲ್ಲೇ ಬೇಯೋದ್ರಿಂದ ತುಂಬ ಮೆತ್ತಗಾಗಿ ಆಗಲ್ಲ. 1 ಗಂಟೆ ಬಿಟ್ಟು ತೆಗೆದು ನೋಡಿದಾಗ ಈ ರೀತಿ ಬಿಡಿ ಬಿಡಿಯಾಗಿ ಪಲಾವ್ ಚೆನ್ನಾಗಿ ಆಗಿರುತ್ತೆ. ಈ ರೀತಿ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಹಾಕಿ ಪಲಾವ್ ಮಾಡಿ ಟ್ರೈ ಮಾಡಿ, ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ.